ಫ್ರೂಟಿಯಿಂದ ನೀವು ಸಾಕಷ್ಟು ಥರ ಜ್ಯೂಸನ್ನು ಕುಡಿದಿರಬಹುದು. ಇದರ ಖಾಲಿ ಡಬ್ಬೆಗಳು ವಾತಾವರಣಕ್ಕೆ ಹಾನಿಯುಂಟು ಮಾಡಿದರೂ ಅವುಗಳಿಂದ ಪಾತ್ರೆಗಳನ್ನು ಮಾಡಬಹುದು. ಈಗ ಈ ಸ್ಟ್ರಾವನ್ನು ಹೊರತೆಗೆದು ಈ ಫ್ರೂಟಿಯ ಖಾಲಿ ಡಬ್ಬೆಯನ್ನು ತೆಗೆದುಕೊಳ್ಳಿ. ಮಗ್ಗಲದಲ್ಲಿ 2 ತ್ರಿಕೋನಗಳನ್ನು ಮೇಲೆ ಎಬ್ಬಿಸಿ ಅದನ್ನು ಬಿಚ್ಚಿ. ಈಗ ಒಂದು ಚದುರಾಕಾರ ಕಾಣುವುದು. ಈಗ ಇದನ್ನು ಕತ್ತರಿಯಿಂದ ಕತ್ತರಿಸಿಕೊಳ್ಳಿ. ಈಗ ಇದು ಒಂದು ಆಯತಾಕಾರದ ಡಬ್ಬಿಯಂತೆ ಕಾಣಿಸುವುದು. ಗಾತ್ರ ಮಾಪಕದಲ್ಲಿ ನೀವು ನೀರನ್ನು ಹಾಕಿ ಇದನ್ನು ಅಳತೆ ಮಾಪಕದಂತೆ ಉಪಯೋಗಿಸಬಹುದು. ಇದರಲ್ಲಿ 200 ಮಿಲಿಲೀಟರ್ ನೀರು ಹಿಡಿಸುವುದು. 100 ಮಿಲಿಲೀಟರವನ್ನು ನೀವು ಇದರಲ್ಲಿ ಸುರಿಯುವಾಗ ಅರ್ಧದಷ್ಟು ಡಬ್ಬಿ ತುಂಬುವುದು. ಇದೇ ರೀತಿಯಾಗಿ ಇನ್ನಷ್ಟು 100 ಮಿಲಿಲೀಟರ್ ತೆಗೆದುಕೊಂಡರೆ ಡಬ್ಬಿಯ ಅಂಚಿಯವರೆಗೆ ನೀರು ತುಂಬಿದ್ದು ಕಾಣುವುದು. ಇಲ್ಲಿ ಇದು 200 ಮಿಲಿಲೀಟರ್ ನೀರು ಹಿಡಿಸುತ್ತದೆ. ಇದೇ ರೀತಿಯಾಗಿ ಅರ್ಧ ಡಬ್ಬಿಯನ್ನು ಹಾಗೂ ಕಾಲು ಡಬ್ಬಿಯಿಂದ 3 ಅಳತೆ ಮಾಪಕಗಳನ್ನು ಮಾಡಬಹುದು. 200, 100 ಹಾಗೂ 50 ಮಿಲಿಲೀಟರ್. ಇದನ್ನು ನೀವು ನೀರು ಕುಡಿಯಲು ಸುದ್ದ ಉಪಯೋಗಿಸಬಹುದು. ಈ ನೀರು ಆರೋಗ್ಯಕರಕ್ಕೆ ಹಾನಿಕಾರಕವಲ್ಲ. ಇದನ್ನೇ ನೀವು ಮಡಚಿ ಜೇಬಿನಲ್ಲಿ ಕೂಡ ಇಟ್ಟುಕೊಳ್ಳಬಹುದು. ಫ್ರೂಟಿಯ ಡಬ್ಬಿಯ ಮೇಲೆ ಒಂದು ಕಂಸವನ್ನು ತೆಗೆದು ಕತ್ತರಿಸಿದಾಗ ಡಬ್ಬಿಯಿಂದ ಲಾಳಿಕೆ ತಯಾರಾಗುವುದು. ಕೆಳಬದಿಯ ರಂಧ್ರದಲ್ಲಿ ಅದನ್ನು ಲಾಳಿಕೆಯಂತೆ ಉಪಯೋಗಿಸಬಹುದು. ಇದು ಲಾಳಿಕೆಯಂತೆ ಕಾಣುವ ಫ್ರೂಟಿಯ ಡಬ್ಬಿ. ಕೆಳಗಿನ ರಂಧ್ರದಲ್ಲಿ ಲಾಳಿಕೆಯಂತೆ ನೀವು ಉಪಯೋಗಿಸಬಹುದು. ಇದರಲ್ಲಿ ನೀವು ನೀರು ಲಾಳಿಕೆಯಂತೆ ಉಪಯೋಗಿಸಿ ಶೇಖರಿಸಬಹುದು.